ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ. ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಅಲ್ಲ ನೀನೇ ಊಟ ಆಗಿದ್ದಿಲ್ಲ ಸರ್ ಇದಕ್ಕೆ ಏನಪ್ಪ ಏನ್ ಸಿಗ್ತಾ ಇಲ್ವಲ್ಲ? ಸರ್ ಇಲ್ಲ ಸರ್ ನಾನು ತೋಡಿರೋದು ನನಗೆ ಗೊತ್ತಿಲ್ವಾ, ಇಲ್ಲೇ ಊತ್ ಮುಗಿಸಿದ್ದೀನಿ ಒಳಗಡೆ. ಅಲ್ಲಪ್ಪ ಮತ್ತೆ ತೋಡಿದೆ ಎಲ್ಲ ಏನು ಸಿಗ್ತಾ ಇಲ್ವಲ್ಲ, ಇನ್ನೂ ಏನು ಬೇರೆ ಪಾಯಿಂಟ್ ಇದೆಯಾ? ಇದೇ ಇದು ಕನ್ಫರ್ಮ್ ಅಲ್ದ ಇನ್ನು 20 ಕಡೆ ಇದೆ ಅಂತ ಇದೇ ಥರ. ಬೈಗಿರಪ್ಪ ಇನ್ನು ಸ್ವಲ್ಪ ಬೈಗಿರಪ್ಪ ಆಗಿರಿ. ಏನಪ್ಪ ಇಷ್ಟು ಆಳವಾಗಿ ಆಗಿದ್ರು ಏನು ಕಾಣಿಸ್ತಾ ಇಲ್ವ, ಸಿಗ್ತಾ ಇಲ್ವಲ್ಲ ಏನು? ಸರ್ ತುಂಬ ಒಳಗಡೆ ತೋಡಿದ್ದೀನಿ ಸರ್, ಜೆಸಿಬಿ ತರಿಸಿ. ಜೆಸಿಬಿ ಬೇಕಾ? ಹಾಂ ಸರ್. ಏನಪ್ಪ ಈ ಎಲ್ಲ ಅಲ್ದ್ರ ಬಾ ಏನೋ ಇನ್ನು ಎಷ್ಟಂತ ತೋರಿಸ್ತೀಯ ನೀನು? 20 ಇದಾವಂತ ಎಲ್ಲಿ ನಾವು 20 ತೋರಿಸ್ತಾರ ಹೋಗೋಣ. 20 ಪಾಯಿಂಟ್ ಇದಾವೆ ಇನ್ನು 20 ಹೇಳ್ತಾ ಇದೆಯಲ್ಲ. ಸರ್ ಏನಪ್ಪ ಇರುವಂತಲ್ಲ ಇಲ್ಲಿ ಹೇಳ್ತಾರೆ ಅವರು. 40 ವರ್ಷದಿಂದ ಜೀವನ ಮಾಡಿದ್ದೀನಿ, ತೋಡಿ ನಾನೇ ಒಳಗಡೆ ಮುಚ್ಚಿದ್ದೀನಿ ಸರ್. ಸುಳ್ಳು ಇದೆಲ್ಲ ನಮ್ಮೂರು ನೋಡಿದ ಮೇಲೆ ಅಪರಾಧ ಮಾಡಕತ್ತ ಸರ್. ನೋಡ್ರಿ ಏನಿಲ್ಲ ಮಣ್ಣಲ್ಲಿ ಸುಳ್ಳು ಹೇಳ್ತಾನೆ ಇವನು. ನಮ್ಮೂರು ಗೌಡ ಎಲ್ಲ ಸುಳ್ಳು ಕಥೆಗಳು ಕಟ್ಟಿದ್ದೇನೆ. ಸುಳ್ಳು ಅಂತ ಹೇಳ್ತಾರಲ್ರಿ ಸರ್, ನಾವು 40 ವರ್ಷದಿಂದ ಇಲ್ಲೇ ಜೀವನ ಮಾಡಿದ್ವಿ ಸರ್. ನಾವು ಸರ್ಕಾರ ನಮ್ಮನ್ನ ನೇಮಕ ಮಾಡಿದಿಲ್ಲಿ. ನಾವು ಒಟ್ಟು ನಾವು ತನಿಖೆ ಮಾಡ್ತೀವಿ. ಆಯ್ತು ಇನ್ನೂ ಸ್ವಲ್ಪ ತೋಡ್ರಪ್ಪ, ನಾವು ಹೇಳ್ದಂಗೆ ತೋಡ್ರಿ. ಸರ್ಕಾರ ನಮ್ಗೆ ಇವಾಗ ತೋಡ್ರಿ ತೋಡ್ರಿ. ಎಲ್ಲ ಸುಳ್ಳು ನಮ್ಮೂರು ಅಪವಾದ ತರಕತ್ತಾರೆ ಸರ್. ಎಲ್ಲ ಸುಳ್ಳು ತರ ಇದೆಲ್ಲ ನಿಲ್ಸಿಬಿಟ್ರೆ ಆಯ್ತು. ಈಗ ಸುಳ್ಳು ಅಂತ ನೀವ್ ಹೇಳ್ತೀರಿ, ಸತ್ಯ ಅಂತ ಇವ್ರು ಹೇಳ್ತಾರೆ. ನಾವು ಸರ್ಕಾರ ನಮ್ಗೆ ನೇಮಕ ಮಾಡಿದ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಮಾಡಿ ಸರ್. ಇಲ್ಲ ನಾವು ಊರಿನ ಕೆಟ್ಟ ಹೆಸರು ತರಬಾರ್ದು ಸರ್. ಇರ್ಲಿ ಈ ಸುಳ್ಳು ಸತ್ಯ ಆಗೋದಿಲ್ಲ. ಆಯ್ತು ಆಯ್ತು. ನಮ್ಮ ರಿಪೋರ್ಟ್ ಮೇಲೆ ಕೋರ್ಟ್ ನ್ಯಾಯ ತೀರ್ಮಾನ ಮಾಡ್ತೀವಿ. ನಾವು ನ್ಯಾಯಕ್ಕೆ ಪರವಾಗಿ ಸುಳ್ಳು ಹೇಳಿಕೆ ನಮ್ಮ ಊರದ್ದು ಕೆಟ್ಟ ಹೆಸರು ತರಕ್ಕೆ ಮಾಡ್ತಾವ್ರೆ ಸರ್. ಇರ್ಲಿ ನಾವು ಅದನ್ನ ತನಿಖೆ ಮಾಡ್ತೀವಿ. ಅಲ್ಲಪ್ಪ ಈಗ ಸಿಗ್ತಾ ಇಲ್ಲಪ್ಪ, ಏನು ಇದು ಏನು ಮಾಡೋದ ಸರ್? ನಾನು ಏನು ಹೇಳಿ ಸರ್, ಒಳಗಡೆ ತೋಡ್ಬೇಕು ಸರ್ ಇನ್ನ ಅಂತ ಹೇಳ್ತಾ ಇದ್ದೀನಿ. ಇದು 2ನೇ ಪಾಯಿಂಟ್ ಎಲ್ಲೂ ಸಿಗ್ತಾ ಇಲ್ಲ. ಇನ್ನು ಎಷ್ಟು ಪಾಯಿಂಟ್? 20 ಪಾಯಿಂಟ್ ಹೇಳ್ತಾ ಇದ್ದೀನಿ ನೀನು. ಇದೇ ಸರ್ ನಾವು ಸುಳ್ಳು ಹೇಳಕ ಇದೀವಿ ಸರ್, ನಿಜವಾಗ್ಲೂ ಹೇಳ್ತಾ ಇದೀವಿ ಸರ್. ಸಾಕಾಯ್ತು ಸರ್, ತೋಡಂದ್ರೆ ಎಷ್ಟೊತ್ತು ಸರ್ ನಾವು ತೋಡೋದು ಸರ್. ಅದಕ್ಕೆ ಸರ್ ಜೆಸಿಬಿನ ತರಿಸಿ ಸರ್. ಹೋರಾಟಗಾರಿ ಸರ್, ಅದು ತರಿಸಿ ಏನಂತ ತನಿಖೆ ಮಾಡಿ ಸರ್. ಅಲ್ಲ ಮಾಡ್ದಪ್ಪ, ಇಲ್ವಲ್ಲ 2ನೇ ಪಾಯಿಂಟ್ ಅಲ್ಲೂ ಕೂಡ ಸಿಗ್ತಾ ಇಲ್ವಲ್ಲ ಏನು? ಪಕ್ಕ ಇದೆ ಸರ್, ಜೆಸಿಬಿ ತರಿಸಿ ಸರ್. ನೀವು 20 ಕಡೆನೂ ತೋರಿಸಿ ಸರ್ ಜೆಸಿಬಿ. ನಾವ್ ಹೇಳೋದು ಸುಳ್ಳು ಇದ್ರೆ ಏನಪ್ಪ ಏನು ಕುರು ಸಿಗ್ತಾ ಇಲ್ಲ. ನೀವು ಹೇಳೋದು ಯಾವ್ದು ಸಿಗ್ತಾ ಇಲ್ಲ, ಏನು ಮೂಳೆನೂ ಸಿಗ್ತಾ ಇಲ್ಲ ಇದ್ರಲ್ಲೇ. ಕೆಲವು ಜನರ ಮಾತು ಕೇಳಬೇಡಿ ಸರ್. ಸ್ವತಃ ನಾವೇ ಮಾತು ಕೇಳಲ್ಲ, ಸರ್ಕಾರ ಮಾತು ಕೇಳಿ ನಾವ್ ಇಲ್ಲಿ ಬಂದಿರೋದು. ಸರ್ಕಾರ ಮಾಡಕ್ಕೆ ನಾವ್ ಹೇಳೋವರಿ ಒಳಗಡೆ ತೋಡಿ ಸರ್. ನಾವೇನ್ ಸುಳ್ಳು ಹೇಳ್ತೀವ? ನಾವೇ ತೋಡಿದವ್ರು, ನಾವೇ ಮುಚ್ಚಿದವ್ರು. ಆಯ್ತು ತೋಡ್ತಾ ಇದ್ರಲ್ಲೇ. ತೋಡಪ್ಪ ತೋಡು, ಇನ್ನೊಂದ್ ಸ್ವಲ್ಪ ತೋಡಪ್ಪ ನೋಡೋಣ. ತೋಡ ಸರ್. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದಕ್ಕೆ ವೈರಲ್ ಆಗಿರೋದು ಸರ್. ನ್ಯಾಯ ಕೊಡಿಸಿ ಸರ್, ಇನ್ನೂ ತೋರಿಸಿ ಬಿಡಬೇಕು. ತೋರ್ಸೋಣ. ನೀನು ಯೂಟ್ಯೂಬ್ ಆಯ್ತು ಫೇಮಸ್ ಆಯ್ತಂತನಾ? ಇಲ್ಲ, ಕೇಸು ಮೊದಲೇ ಇತ್ತದು. ನೀನು ಆಯ್ತು ಸ್ವಲ್ಪ ಫೇಮಸ್ ಆಗಿರೋದು ಅಷ್ಟೇ. ಬಟ್ ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಯೂಟ್ಯೂಬರ್ ಅವ್ರು ಹೋರಾಟ ನಮಗೆ ಅಭಿಮಾನ ಇದೆ. ನಮ್ಗೆ ಏನಪ್ಪ ಸಮಾಜದ ಬಗ್ಗೆ ಅಭಿಮಾನ ಇದೆ. ಸರ್ಕಾರ ನಮಗೆ ನೇಮಕ ಮಾಡಿದೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ಅದೇ ಸರ್, ರೈತರಿಗೆ ನ್ಯಾಯ ಸಿಗಬೇಕಷ್ಟೇ. ಇಲ್ಲ, ಸಿಗುತ್ತೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ
ಸರ್ ನಾವು ವೀಕ್ಷಕರಿಗೆ ತೋರಿಸ್ಬೇಕು. ನೋಡಪ್ಪ, ಇದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಾವು ತನಿಖಾಧಿಕಾರಿಗಳು, ನಾವು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋಕೆ ಬರಲ್ಲ. ತನಿಖೆ ಮುಗಿಯವರೆಗೂ ನಮ್ಗೆ ಕೇಳಬೇಡಿ, ಹೋಗಿ. ಬರೀ ಸರ್ ನಾವು ಇದೀವಿ, ಬರೀ ಸರ್ ಹೇಳಕ್ಕೆ ನಾವಿರೋದು, ಅದಕ್ಕೆ ಕರ್ಸಿದ ನಿಮ್ಗೆ. ಏನ್ ಹೇಳ್ತಾರೆ ಸರ್, ಏನ್ ಹೇಳಲ್ಲ ಇವರು ಎಲ್ಲ. ನಮ್ಮ ಊರು ಮರ್ಯಾದೆ, ನಮ್ಮ ಊರು ದೈವ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಾರಿ ನನ್ನ ಮಕ್ಕಳು. ಸರ್ ನಾವು ರೈತರು ಸಂಘದ ಹೋರಾಟಗಾರರು ಸರ್. ಇದಕ್ಕೆ ಏನಂತ ಪ್ರತಿಫಲ ಕ್ಲಾರಿಟಿಯಾಗಿ ಕೊಟ್ಬಿಡಿ ನಮಗೆ. ಬರೀ ಎಲ್ಲ ಪೆಂಡಿಂಗ್ ಇಡ್ತಿದ್ರೆ ಸರ್, ಹೆಂಗಿದೆ ನ್ಯಾಯ ಇದು? ಇಲ್ಲ, ನಾವು ತನಿಖೆ ಮಾಡ್ತೀವಿ ಬಾ. ನೀವು ಬಿಟ್ಟರೆ ತಾನೇ ನೀವೇ ನ್ಯಾಯ ಮಾಡಿದ್ರೆ ನಾವೇನು ಮಾಡೋದು? ಏನಿಲ್ಲ ಸರ್, ಇದು ಹೆಂಗೆ ಮತ್ತೆ ತನಿಖೆ ಮಾಡಿಸಿ ತನಿಖೆ ಮಾಡ್ತಾ ಇದೀವಲ್ಲ ಬಾ, ತೋರಿಸ್ತಾ ಇದೀವಿ, ಅಗಿತಾ ಇದೀವಿ. ಇದೆಲ್ಲ ಸುಳ್ಳು ಸರ್. ನಮ್ಮೂರೆಲ್ಲ ಮರ್ಯಾದೆಲ್ಲ ಕಳ್ಬಿಟ್ರೆ ಸರ್. ಇಲ್ಲ, ಸತ್ತ ಇದೆ, ತೋರಿಸಲೇಬೇಕು. ಯಾವ ಸತ್ತಿಲ್ಲ, ಯಾವ ಮಾಡಿದಾನೆ ಯಾರೋ ಬಿಟ್ಟಾನೆ ಆಯ್ತು, ನಿಮ್ಗೆ ವಾದ ಮಾಡ್ಬಿಡಿ. ನಮ್ಮ ಕೆಲಸ ನಾವು ಮಾಡೋದು ಬಿಡಿ ಸ್ವಲ್ಪ. ಸುಳ್ಳು ಹೇಳ್ತಾರೆ. ಇಲ್ಲ, ಮಾಡ್ಲೇಬೇಕದು. ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ. ಸುಮ್ಮನಿದ್ರೆ ನಮ್ಗೆ ಒಳ್ಳೇದು. ನೀವು ಕಿರಿಕಿರಿ ಮಾಡಿದ್ರೆ ಏನು ಸಾರಪ್ಪ ಆಗುತ್ತೆ? ಏನಾಗುತ್ತೆ? ನ್ಯಾಯ ಸಿಗುತ್ತಾ? ಆಯ್ತು ಮಾಡಿ. ದೊಡ್ಡಪ್ಪ ಸುಮ್ಮನೆ ನಿಂತ್ಬಿಟ್ರೆ ಹೆಂಗಪ್ಪ ನೀವು? ಸರ್ ಒಂದಕ್ಕೆ ಹೋಗಿ ಬರ್ತೀವಿ ಸರ್. ಬೇಗ ಬನ್ನಿ, ಹೋಗಪ್ಪ, ಹೋಗು, ಬೇಗ ಬಾ. ಕೊಡು. ಏಯ್, ಯಾಕಪ್ಪ ಮಲ್ಕೊಂಡೆ? ಟೈರ್ಡ್ ಆಗಿದ್ಯಾ? ಹೇಳಪ್ಪ, ಹೋಗಿ ಬರ್ತಂತೆ, ಹೋಗಿ ಬಾ ಬೇಗ. ಸುಮ್ಮನೆ ಎಲ್ಲ ಮಾಡ್ಕೊಂಡು ಹೋಗ. ಏನ್ ಸರ್, ನಾ ತೋಡಿದಾರ ತಣ್ಕಂದಿಲ್ಲ, ಅವ್ರು ತಣ್ಕೊಂಡ್ಬಿಟ್ರ? ಇಲ್ಲ ಸರ್, ನಾವೇ ಟಯರ್ಡ್ ಆಗಿಲ್ಲ. ಏನು ಸರ್ ಇದು? ಅವರೇ ಟಯರ್ಡ್ ಆದ. ಇರ್ಲಿ ನೋಡೋಣ. ಮರಯ ಸಾಕಾಗಿ ಹೋಗ್ಯದಲ್ಲ ಅವನು. ಈ ಮೀಡಿಯಾದವ್ರ ಕಾಲಾಗ, ಎಲ್ಲರ ಕಾಲಾಗ, ಈ ಜನದ ಕಾಲಾಗ ಸಾಕಾಗಿ ಹೋಗ್ಯದ ಮರಯ. ಮುಖ ತೋರ್ಸೋದಾಗ ಹೋಗ್ತ ನಾನು ನಣೆ ಬರ. ಇಂಥ ಕಷ್ಟ ಬೇಡಪ್ಪ. ಅಲ್ಲೇ ತೋಡಿಟ್ಟಿನಿ, ಮತ್ತೆ ಸಿಗವಲ್ತು. ಏನು ಮಾಡ್ತಿ? 20 ಕಡೆ ತೋಡಿಟ್ಟಿನಿ. ಅಣ್ಣ, ಮೀಡಿಯಾದವ್ರು ಬಂದಾರ, ಹುಷಾರ ಆಯ್ಕೆ ಅಣ್ಣ. ಕೆಮ್ಮಪ್ಪ ಸಾಕಾಗಿಬಿಟ್ಟದ ಅವ್ರ ಕಾಲಾಗ. ಬಂದ್ರು, ಮೂಳೆ ಸಿಕ್ಕೈತೆ. ಕಿಟೆ ಮೂಳೆ ಸಿಕ್ತೋ. ಮೂಳೆ ಸಿಕ್ತಿತ್ತು. ಅದು ಮನುಷ್ಯರ್ದ ಅಥವಾ ಪ್ರಾಣಿದ ಟೆಸ್ಟ್ ಮಾಡ್ಸೋಣ. ಟೆಸ್ಟ್ ಯಾಕೋ ಅಷ್ಟು ಖುಷಿ ಪಡ್ತೀರಾ ಸರ್? ಅದು ಮನುಷ್ಯರ್ದ ಅಥವಾ ಪ್ರಾಣಿದ ಒಂದ್ಸಲ ಚೆಕ್ ಮಾಡಿಸಿ. ಚೆಕ್ ಮಾಡ್ತೀರಿ ಸರ್ ಅದು? ಆಯ್ತು, ಇದನ್ನೇನಂತ ಇದನ್ನ FSL ಕಳಿಸಿ, ಏನಪ್ಪ ರಿಪೋರ್ಟ್ ತರಿಸಿ. ಸರ್, ಅದ್ರ ರಿಪೋರ್ಟ್ ನಂತರ ಊರಲ್ಲಿ ತೊಂಬರಿ. ಇವಾಗ ಸದ್ಯ ಊರಲ್ಲಿ ಹೋಗೋಣ ಬನ್ನಿ. ಎಲ್ಲ ಗೌಡರು ಜನರು ಎಲ್ಲರೂ ಅದಾರೆ ಊರಲ್ಲಿ. ಅದು ಏನಂತ ವಿಚಾರ ಮಾಡೋಣ. ರೆಡಿ ನಡ್ರಿ ಸರ್, ಹೋಗೋಣ. ನಾವಂತೂ ರೆಡಿ, ಎಲ್ಲದಕ್ಕೂ ರೆಡಿ. ಆಯ್ತು, ಊರಲ್ಲಿ ಇನ್ನೂ ಕೇಳೋಣ ಅಂತೀರಾ? ಸಾಕ್ಷಿನ ಜನರ ಅಭಿಪ್ರಾಯ ಕೇಳಬೇಕು. ಬನ್ನಿ, ಊರಲ್ಲೂ ಕೇಳೋಣ. ಹೋಗೋಣ ಬರ್ರಿ ಸರ್. ಆಯ್ತು, ಏನಂತಾರ ಅವ್ರದ್ದು ಕೇಳೋಣ. ಈಗ ನಿಮ್ಮದಾಗಿದೆ, ಅವ್ರದ್ದು ಕೇಳೋಣ. ಬನ್ನಿ. ಓಕೆ ಸರ್, ಓಕೆ. ಗೌಡ್ರೆ, ನಿಮ್ಮೂರಿಗೆ ಕೊಲೆ ಕೇಸುಗಳ ಬಗ್ಗೆ ತನಿಖೆ ಮಾಡಲು ಪೊಲೀಸರು ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯವೇನು? ಆಯ್ತಪ್ಪ, ಪೊಲೀಸರು ಬರಲಿ, ಅವ್ರಿಗೆ ನಾವು ಸ್ವಾಗತ ಮಾಡೋಣ. ಅವರ ತನಿಖೆಗೆ ನಾವು ಸಹಕಾರ ನೀಡೋಣ. ಗೌಡ್ರೆ, ಈ ಕೊಲೆಗಳನ್ನು ನೀವೇ ಮಾಡಿಸಿರಿ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವೇನು? ನಾನು ಕೊಲೆ ಮಾಡಿಲ್ಲ. ನನ್ನ ಮೇಲೆ ಸಿಟ್ಟಿದ್ದವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಜನರು ಸುಳ್ಳು ಹೇಳಕತ್ತಾರೆ. ನಾನು ಮಾಡಿದ್ದು ನಿಜವಾದರೆ ಏನಾದರೂ ಶಿಕ್ಷೆ ಕೊಡಲಿ. ನನಗೆ ಬೇಕಿಲ್ಲದವರು ಟಿವಿಯಲ್ಲಿ, ಫೇಸ್ಬುಕ್ನಲ್ಲಿ ಕುಂತು ಮಾತಾಡ್ತಾರೆ. ಇದು ತಪ್ಪು. ನಮ್ಮ ಊರಿನ ಮರ್ಯಾದೆ, ಜನರು ಮರ್ಯಾದೆ, ದೈವದ ಬಗ್ಗೆ ಮರ್ಯಾದೆ ಕಳೆಯಬಾರದು. ನೋಡಪ್ಪ, ಸರ್ಕಾರ ಅದ, ಕೋರ್ಟ್ ಅದ, ತನಿಖೆ ಮಾಡಲಿ. ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಬಾರ್ದು. ದಯವಿಟ್ಟು ನಮ್ಮ ಊರಿನ ದೈವದ ಘನತೆಯನ್ನು ಕಳೆಯಬೇಡಿ. ಅಣ್ಣ ತಮ್ಮರು ಸತ್ತಿದ್ರೆ ನೀವು ಸುಮ್ಮನಿರ್ತೀರ ನೀವು ಹಿಂಗೆ? ಹೌದಪ್ಪ, ರೈತರ ಬಗ್ಗೆ ನಮಗೆ ಗೌರವ ಐತೆ. ನೀವು ಇಲ್ಲದಂದ ಗೌಡನ ಬಗ್ಗೆ ಅಪಾಚಾರ ಯಾಕೆ ಮಾಡ್ತೀರಿ? ಊರದು ಪ್ರಶ್ನೆ ಐತೆ. ಎಲ್ಲೆಲ್ಲ ಫೋನ್ನಾಗ ಅದ್ರಲ್ಲಿ ಬಿಟ್ಟಿಗೆ ಊರು ಮರ್ಯಾದೆ ಕಳಿಬೇಡ್ರಿ. ನಮಗೂ ಗೌರವ ಐತೆ ರೈತರ ಅಂಬಾದ್ಮೇಲೆ. ರೈತ ಸತ್ತನಲ್ಲಪ್ಪ, ನಮಗೂ ಕನಿಕ ರೈತ. ಈಗ ಗೌಡನೇ ಕೊಲೆ ನಂಬರ್ ನಿಮ್ಮಲ್ಲಿ ಏನು ಸಾಕ್ಷಿ? ಏನೈತಪ್ಪ ಸಾಕ್ಷಿ ನಿನ್ನಲ್ಲಿ? ತೋರ್ಸು. ಸಾಕ್ಷಿ ಅಂತಾರಲ್ಲಪ್ಪ, ಸಾಕ್ಷಿ ಐತೆ, ಫೋನ್ನಾಗ ತಗೋರಿ. ಐತಲ್ಲಪ್ಪ ನಿನ್ನ ಹತ್ರ? ಅಲ್ಲಿ ಆಫೀಸರ್ ಅದರ. ಕೊಡಲ್ಲ ಅವ್ರಿಗೆ, ಕೊಡಲ್ಲ. ನಾನು ಕೋಟಿ ಕೊಡ್ತೀನಿ ನಾನು. ಆಯ್ತಪ್ಪ, ಕೊಡು ಇಲ್ಲಿ. ನಮಗೂ ನಾವು ಕೊಡೋದು ನಾನು.
ನಾವು ಸಬ್ಮಿಟ್ ಮಾಡ್ತೀವಿ ಕೋರ್ಟಿಗೆ ಕೊಡಿ. ನಮ್ಮ ಕೋರ್ಟಿಗೆ ಕೊಡೋದು. ನಮ್ಮನ್ನು ಸರ್ಕಾರ ನೇಮಕ ಮಾಡೋದ ನಾವು ಸಬ್ಮಿಟ್ ಮಾಡ್ತೀವಿ ಕೊಡಿ. ಫೋನಲ್ಲಿ ಕೊಡಿ ನಮಗೆ. ಇಲ್ಲ ಸರ್ ಕೊಡ್ತೀವಿ ಸರ್, ಕೋರ್ಟಿಗೆ ಕೊಡ್ತೀವಿ. ಆಯ್ತು, ನಿಮ್ಮ ಇಷ್ಟ. ಕೋಟಿ ಕೊಡ್ತು ಅಂದ್ರೆ ನಿಮ್ಮ ತೃಪ್ತಿ, ನಿಮ್ಮ ಇಷ್ಟ. ಕೊಡ್ಲಿ, ಕೋಟಿ ಕೊಡ್ತಾರಂತ ಅವರು. ಅಲ್ಲಿಗೆ ಮಾಡೋದು ಸರ್ ನಾವು. ಇಲ್ಲ, ಕೋಟಿ ಕೊಡ್ತಾರಂತ ಕೊಡ್ಲಿ ಬಿಡಿ, ಏನ್ ಮಾಡೋಕ್ಕಾಗಲ್ಲ. ಬಿಡಿ ಸರ್, ಇರ್ಲಾರ್ದವ್ರು ಗೌಡ್ನ ಪ್ರಚಾರ ಮಾಡಬಾರ್ದು. ಇಲ್ಲದೊಂದು ಅಪರಾಧ ಹೊರಿಸಿಗೆ ಅವರು ಬಡವ್ರ ಬಗ್ಗೆ ಭಾಳ ಕಾಳಜಿ ಮಾಡಿದ್ರೆ ನಾವು ಯಾರು ಇರ್ಲಾರ್ದೇನೆ ನಮ್ಮ ಯೂಟ್ಯೂಬರ್ ಇಷ್ಟೊಂದು ಹೋರಾಡಿ ವಿಡಿಯೋಗಳು ಮಾಡಿ ಪ್ರತಿಯೊಂದು ಕಂಡಿಡ್ದಲ್ಲ. ಈ ಹುಚ್ಚ ಇದ್ದ ಸರ್, ಹುಚ್ಚ ಮಾಡಿದಾನೆ ಸರ್. ಸುಮ್ಮನೆ ಗೌಡ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್. ಇಲ್ಲ ಸರ್, ಇವ್ರು ಹುಚ್ಚ ಅಂತ ಹೇಳ್ತಾರೆ, ಇವರೇ ಮಾಡಿರೋದು ಸರ್ ಅವರು. ಏನು ಸರ್, ಇವರೆಲ್ಲ ದೊಡ್ಡ ರೌಡಿ ಶೀಟ್ರು ಸರ್. ಇವ್ರೆ ಅವ್ರ ಮೇಲೆ 4 ಕೇಸ್ ರೌಡಿ ಶೀಟ್ರು ತೆಗೆದಿದ್ದಾರೆ ಸರ್. ಇವರೇ ತೆಗೆದಿದ್ದಾರೆ, ಎಲ್ಲ ಗೌಡರು ಇವರೆಲ್ಲ ಸೇರಿ ತೆಗೆದಿದ್ದಾರೆ ಸರ್. ಇಲ್ಲ ಸರ್, ಇದೆಲ್ಲ ಅಪವಾದ ಸುಮ್ಮನೆ ಬೇಕಂತ ಗೌಡನ ಮೇಲೆ, ದೇಶದ ಮೇಲೆ ಇವ್ರು ಎಲ್ಲ ಇವರೇ ಕಾರಣ ಸರ್ ನಮ್ಗೆ. ಇಲ್ಲ ಸರ್, ಬಡವರಿಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್ ಇವರೆಲ್ಲ. ಆಯ್ತು, ಈಗ ಹುಚ್ಚ ಮಾಡ್ಯಾನೋ ಗೌಡ ಮಾಡ್ಯಾನೋ ಅದನ್ನ ನಾವು ತನಿಖೆಯಿಂದ ಏನಪ್ಪ ಇದು ಮಾಡ್ತೀವಿ. ನೀವು ಸುಮ್ಮನೆ ವಾದ ಮಾಡೋದು ಉಪಯೋಗ ಇಲ್ಲ. ಹುಚ್ಚ ಅಂತೇಳಿ ಸರ್ ನಮ್ಮಾಗ ಆಗ್ತಿದ್ದಾರೆ ಸರ್. ಆಯ್ತು, ಅವರು ಅಪೋಲೋದ್ ಮಾಡ್ತಾರೆ, ನೀವು ಅಪೋಲೋದ್ ಮಾಡಿರಿ. ಆಯ್ತು, ಎರಡು ಕಡೆನೂ ಕೇಳ್ತೀವಿ, ಎರಡು ಕಡೆನೂ ವಾದ ಏನಪ್ಪ ಇಡ್ತೀವಿ, ಕೋರ್ಟಿಗೆ ತನಿಖೆ ಮಾಡ್ತೀವಿ. ಸರ್ ಇವಾಗ ಪ್ರೂಫ್ ಕೊಡ್ರಿ ಅಂತಿರಲ್ಲ ಸರ್, ನಾವು ಕೋರ್ಟಿಗೆ ಬಂದ ಕೊಡೋದು ಸರ್. ಆಯ್ತು, ನೀವು ಕೋರ್ಟಿಗೆ ಕೊಡ್ರಿ. ನಮ್ಮನ್ನ ನೀವು ನಂಬ್ತಾ ಇಲ್ಲಲ್ಲ, ಕೋರ್ಟಿಗೆ ಕೊಡ್ರಿ. ನೀವು ನಮ್ಮ ಕೆಲಸ ನಿನ್ನ ಕಡಿಮೆ ಮಾಡಿದಂಗೆ ಕೋರ್ಟಿಗೆ ಕೊಡಿ, ನಮ್ಗೆ ಬೇಜಾರಿಲ್ಲ. ಆದ್ರೆ ಅದನ್ನ ಕರೆಕ್ಟಾಗಿ ಕೊಡಿ ಸರ್. ಸಾಕ್ಷಿ ಅಂತಾರಲ್ಲ ಸರ್, ಹೈಕೋರ್ಟ್ಗೆ ಕೊಡ್ತೀರಿ ಸರ್ ನಾವು. ಸುಮ್ಮನೆ ಫೋನ್ನೆಲ್ಲ ಐತಿ, ಲ್ಯಾಪ್ಟಾಪ್ನೆಲ್ಲ ಐತಿ, ಬೆಂಚ್ ಪಟ್ನಲ್ಲಿ ಐತೆ, ಸುಮ್ಮನೆ ಆಯ್ತು ಸರ್. ತೋರ್ಸಕ್ಕೆ ಹೇಳಿ ಸರ್ ಅವ್ರಿಗೆ. ಸರ್ ನಾವು ಹೈಕೋರ್ಟಿಗೆ ಬಂದಾಗ ತೋರಿಸಿದ್ರೆ ಸರ್ ನಾವು ಇಲ್ಲಿ ತೋರಿಸಿಲ್ಲ ಸರ್. ಇಲ್ಲಿ ತೋರಿಸಿಲ್ಲ, ಗೊತ್ತಿಲ್ಲ ಸರ್. ಹೈಕೋರ್ಟ್ಗೆ ತೋರಿಸಿದ್ರು ಸರ್. ತೋರ್ಸಕ್ ಬರಲ್ಲ ಅಂತಾರೆ ಅವರು. ಆಯ್ತು, ಹೈಕೋರ್ಟಿಗೆ ಕೊಡ್ಲಿ, ಕೋರ್ಟಿಗೆ ಕೊಡ್ಲಿ. ಜನರ ಬಗ್ಗೆ ತೋರಿಸ್ಬೇಕ್ರಿ ಸರ್. ಹೈಕೋರ್ಟ್ಗೆ ತೋರಿಸಿದ್ರು ಸರ್. 10 ವರ್ಷ ಬರೀ ಇದೇ ಹೇಳ್ತಾರೆ. ಐಡೆಂಟಿಫೈ ಎಲ್ಲ ಐತಿ ಸರ್ ನಮ್ಮ ಹತ್ರ. ನಾವು ಸೀದಾ ಕೋರ್ಟಿಗೆ ಬಂದ ಕೊಡೋದು, ನಿಮ್ ಜೊತೆನೇ ಬರ್ತೀವಿ ಸರ್. ಆಯ್ತು, ಒಳ್ಳೇದು. ಇಲ್ಲ, ಅವ್ರು ಕೋರ್ಟಿಗೆ ಕೊಡ್ತಂದ್ರೆ ಕೊಡ್ಲಿ ಬಿಡಿ. ಯಾಕೆ ನಿಮ್ಗೆ ಅಲ್ಲ, ಕರೆಕ್ಟ್ ಆಗಿ ಆರೋಪ ಮಾಡ್ಲಿ ಸರ್. ಸುಮ್ಮನೆ ಊರ ಬಗ್ಗೆ ಊರಿಂದ ಎಲ್ಲ ಪ್ರಚಾರ ಮಾಡೋದು, ಅಪಪ್ರಚಾರ ಮಾಡ್ಬೋದು ಸರ್. ಊರಿನ ಬಗ್ಗೆ ನಮ್ ಗೌಡನ ಹೆಸರು ಕೆಡ್ಸಕಟ್ಬಿಟ್ಟದು ಗೊತ್ತಾಗುತ್ತಲ್ಲ ಸರ್. ಇಲ್ಲ, ಆರೋಪ ಬಂದದಾಗ ಅವ್ರು ಸಾಬೀತು ಆದ್ರೆ ಸತ್ಯ ಇದ್ರೆ ಅವ್ರು ಹೊರಗೆ ಬರ್ತಾರೆ ಇದ್ರಲ್ಲಿಂದ. ಇನ್ನೂ ಆರೋಪ ಹೊರಸ್ಬಾರ್ದು ಸರ್. ಹೈಕೋರ್ಟಿಗೆ ಬಂದೇ ಕೊಡೋದ್ರಿ ಸರ್. ಆಯ್ತು, ನೀವು ಹೈಕೋರ್ಟಿಗೆ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ನೀವೇನಾದ್ರು ಈಗ ನಿಮ್ಮನ್ನು ನೀವು ಹೇಳಿರಿ, ಇವ್ರದ್ದು ಹೇಳಿರಿ, ನಾವೇನಾದ್ರು ನಾವು ಅದು ಸೂಕ್ತ ಕ್ರಮ ನೋಡ್ತೀವಿ, ಕೈಗಳು ತನಿಖೆ ಮಾಡ್ತೀವಿ. ಇನ್ನು ತನಿಖೆ ಅಂತದಾಗ ಅದು ಈಗ ಯಾಕೆ ಡಿಸಿಷನ್ ಮಾಡ್ತೀರಿ, ಈಗ ಯಾಕೆ ನಿಲ್ತಾರೆ? ಆಯ್ತು, ಹೇಳಿರಿ, ನೋಡೋಣ. ಮಾಡಿ ಸರ್, ನಮಗೂ ಗೌರವ ಐತೆ ಸರ್. ಊರು ನೋಡ್ರಿ ಸರ್, ಏನು ಮಾಡಿ ಊರಿನ ಹೆಸರು ಕೆಡಿಸ್ಬಾರ್ದು ಸರ್. ನಮ್ಮ ಊರಿನ ಗೌರವ ಮರ್ಯಾದೆಯನ್ನು ತೆಗಿಬೇಡ್ರಿ. ನಮ್ಮ ದೈವದ ಗೌರವ ಐತಲ್ಲ, ಅದನ್ನ ಕಳಿಬೇಡ್ರಿ ಸರ್. ನಮ್ಮ ಹೋರಾಟ ಸತ್ಯನೇ ಸರ್. ಇದೆಲ್ಲ ಸುಳ್ಳು ನಿಮ್ದ. ಊಟ ಹಾಕಿರೋದು ನಾನೇ, ಸಾಕ್ಷಿನೂ ನಾನೇ. ನಾವು ಕೋರ್ಟಿಗೆ ಹೋಗ್ತೀವಿ, ಕೋರ್ಟಿಗೆ, ಹೈಕೋರ್ಟಿಗೆ ಹೋಗ್ರೆಲ್ಲ ಸುಳ್ಳು ನಿಮ್ದು. ಆಯ್ತು, ಬರೀ 10 ವರ್ಷ ಆಯ್ತು, ಬರೀ ಇದೆ ಸುಳ್ಳಾದ್ರೆ ಯಾವತ್ತು ಸತ್ಯಕ್ಕೋಸ್ಕರ ಹೋರಾಡ್ತೀವಿ. ನೋಡು, ನೀವು ಈ ತರ ಗಲಾಟೆ ಮಾಡೋದ್ರಿಂದ, ಈ ತರ ದೊಂಬರಾಟ ಮಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ. ಬರೇ ಸುಳ್ಳು, ಇವರೆಲ್ಲ ಸುಳ್ಳು ಹೇಳ್ತಾರೆ. 10 ವರ್ಷ ಆಯ್ತು. ನೀವು ಸುಮ್ಮನಿರಿ. ಇಲ್ಲ ಸರ್, ನಾವು ಹೈಕೋರ್ಟ್ಗೆ ಹೋಗೋದು ಸರ್. ಹೈಕೋರ್ಟಿಗೆ ಹೋಗಿ ನೀವೆಲ್ಲಾದ್ರೂ ಈಗ ನಾವು ತನಿಖೆ ಮಾಡಕ್ ಬಂದಿದ್ವಿ, ಸಾಧ್ಯ ಆದ್ರೆ ನಮ್ಮ ತನಿಖೆಗೆ ಸಹಕಾರ ಕೊಡಿ. ಇಲ್ಲಾಂದ್ರೆ ಸುಮ್ಮನಿರಿ. ಇಲ್ಲಾಂದ್ರೆ ನಿಮ್ ವಿರುದ್ಧ ಆಕ್ಷನ್ ತಗೋಬೇಕಾಗುತ್ತೆ. ಹುಷಾರ್. ನೀವು ಕೂಡ ಸುಮ್ಮನಿರಿ. ಇಲ್ಲಾಂದ್ರೆ ಒಬ್ಬೊಬ್ಬನ ಒಳಗಡೆ ಹಾಕ್ಬಿಡ್ತೀನಿ. ಬಡ್ಡಿ ಮಕ್ಕ, ನೀವು ಈ ತರ ಮಾಡೋದ್ರಿಂದ ನಿಮ್ಮ ಊರಿನ ಮಾನ ಮರ್ಯಾದೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನಮ್ಮನ್ನ ಸರ್ಕಾರ ನೇಮಕ ಮಾಡಿರೋದು ಇದೇ ಕೆಲಸ ಮೇಲೆ ನೇಮಕ ಮಾಡಿದೆ. ನನ್ನ ಮಕ್ಕಳೆಲ್ಲ ನಮ್ಮ ಊರಿಗೆ ಮಾತಾಡಬಾರ್ದು. ನೀವು ಅವ್ರ ವಿರುದ್ಧ ಮಾಡೋದು, ಇವ್ರ ವಿರುದ್ಧ ಮಾತಾಡೋದು ಬೇಡ. ಈ ಆರೋಪ ಪ್ರತ್ಯಾರೋಪಗಳನ್ನ ಕೇಳಿ ಸಾಕಾಗಿದ್ದೀನಿ. ಇದೇ ನೋಡಿ ನಿಮ್ ದೊಂಬರಾಟ ನೋಡಂಗಾಗಿದೆ. ಬೇಡ, ಸಾಧ್ಯ ಆದ್ರೆ ಸಹಕಾರ ಕೊಡ್ರಿ ನಮಗೆ. ನಾವು ತನಿಖೆ ಮಾಡ್ತೀವಿ, ಮಾಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದು ಬಿಟ್ಟು ನೀವು ಈ ತರ ಜಗಳ ಆಡಿದ್ರೆ ಏನು ಉಪಯೋಗ ಇದೆ? ನಾವು ಕೊಡ್ತೀವಿ ಸರ್. ಆಯ್ತು, ತೋರಿಸ್ತಾರೆ. ನೀವು ಸುಮ್ನಿರಿ, ತೋರಿಸ್ತಾರೆ. ನೀವು ಸುಮ್ನಿರಿ. ಇಬ್ಬರಿಗೆ ಹೇಳ್ತಾ ಇದೀನಿ, 2 ಕಡೆಯವರಿಗೆ. ಆಯ್ತು ಸರ್, ಆಯ್ತು. ನೀವು ಇಲ್ಲಿ ವಾದ ಮಾಡೋದ್ರಿಂದ ಇಲ್ಲಿ ಕಟ್ಟೆ ಮೇಲೆ ಕುಂತ್ಕೊಂಡು ಚರ್ಚೆ ಮಾಡೋದು ಸಿಗಲ್ಲ. ನಮಗೆ ಸಾಕ್ಷಿ ಕೊಡಿ. ತನಿಖೆಯಿಂದ ನಾವು ಮಾಡ್ತೀವಿ. ನೀವು ಗೊತ್ತಿಲ್ಲ ಅಂದ್ರೆ ನಾವು ಯಾಕೆ ತನಿಖೆ ಮಾಡ್ಬೇಕಂತ ನಮ್ಗೆ ಗೊತ್ತಿದೆ. ಅದ್ರ ಪ್ರಕಾರ ನಾವು ಓದ್ತೀವಿ, ತನಿಖೆ ಮಾಡ್ತೀವಿ, ನಾವು ಹೈಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದು ಬಿಟ್ಟು ನೀವೆಲ್ಲ ಇಲ್ಲೆಲ್ಲ ದೊಂಬರಾಟ ಮಾಡೋದು, ನೀವು ಹೇಳೋದು, ಈಗ ಟಿವಿಯಲ್ಲಿ ಮಾತಾಡೋದು, ಈ ತರ ಎಲ್ಲ ಮಾತಾಡೋದು, ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರೋದು, ಇದರಿಂದ ನ್ಯಾಯ ಸಿಗಲ್ಲ. ಗೌಡ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಆಯ್ತು, ನೀವು ಹಿಂಗೆ ಹೇಳ್ತೀರಿ. ಆಯ್ತು, ಆದ್ರೆ ಅದಕ್ಕೆ ಸಾಕ್ಷಿ ಇರಬೇಕು ಸರ್. ನಮ್ಮ ಹತ್ರ ಸಾಕ್ಷಿ ಇದೆ. ಆಯ್ತು, ನೀವು ಕೋರ್ಟಿಗೆ ಕೊಡ್ತೀವಿ ಅಂತ ಹೇಳಿ ಕೋರ್ಟಿಗೆ ಕೊಡಿ.
ನೀವೇನ್ ಹೇಳಿದ್ರ ನೀವು ಗೌಡರು ಏನ್ ಮಾಡಿಲ್ಲ ಅಂತ ನೀವ್ ಹೇಳ್ತಾ ಇದೀರಾ. ಓಕೆ, ಆಯ್ತು ಏನ್ ಮಾಡಿಲ್ಲ ಅಂದ್ರೆ ಅವ್ರ ಆರೋಪ ಒತ್ಕೊಂಡಾರಲ್ಲ, ಅವ್ರ ಆರೋಪದಿಂದ ಮುಕ್ತ ಆಗ್ಲಿ, ನಾವು ತನಿಖೆ ಮಾಡ್ತೀವಿ, ಗೊತ್ತಾಗುತ್ತೆ ಎಲ್ಲಾ ತಡೆಯಿಂದ. ಈಗ ಮೂಳೆ ಸಿಕ್ಕಿದೆ, ಅದು FSR ಗೆ ಕಳಿಸಿದೀವಿ, ಅದು ರಿಪೋರ್ಟ್ ಬರುತ್ತೆ, ಇನ್ನ ಸಾಕ್ಷಿಗಳನ್ನ ಕೇಳ್ತೀವಿ, ಇನ್ನು ಫೋನ್ ಕಾಲ್ಸ್ ಎಲ್ಲ ಡೀಟೇಲ್ ನೋಡ್ತೀವಿ. ನೀವ್ ಈಗ ಜಗಳ ಆಡೋದ್ರಿಂದ ಉಪಯೋಗ ಇಲ್ಲ, ನಮ್ಗೆ ಸಹಕಾರ ಕೊಡಿ. ಅದು ಬಿಟ್ಟು ನೀವು ಹೆಂಗೆಲ್ಲ ಮಾಡಿದ್ರೆ ತಪ್ಪಾಗ್ತದ. ಅದು ಜನಕ್ಕೆ ಏನ್ ಸಂದೇಶ ಹೋಗ್ತದೆ ನಿಮ್ಮಿಂದ? ಭಾರತದ ನಾಗರಿಕರಂದ್ರೆ ಒಳ್ಳೆಯವರಾಗಿರ್ಬೇಕು. ನೀವು ನೋಡಿದ್ರೆ ಇಲ್ಲಿ ಜಗಳ ಆಡೋದು ಅವ್ರ ಮ್ಯಾಗ ಇವ್ರು, ಇವ್ ಮ್ಯಾಗ ಅವರು, ಇದೇ ಅಲ್ಲ ಜೀವನ. ಆಯ್ತು, ಎಲ್ಲರೂ ನಮ್ಮ ಮೇಲೆ ನಂಬಬೇಕು. ಯಾಕಂದ್ರೆ ನಾವು ಸರ್ಕಾರ ಕಡೆಯಿಂದ ನಾವು ಯಾರಿಗೂ ನಮ್ಮ ಮೇಲೆ ದ್ವೇಷ ಇಲ್ಲ. ನಾವೇನಾದ್ರೂ ನಮ್ಮ ರೀತಿ ನಾವು ಮಾಡಕ್ ಅವಕಾಶ ಕೊಡ್ರಿ. ಯಾವುದೇ ಕಾರಣಕ್ಕೂ ಹಿಂಗೆಲ್ಲ ಯಾರು ಮಾಡಬೇಡಿ, ಶಾಂತವಾಗಿರಿ. ಏನಪ್ಪ? ಆಯ್ತು ಸರ್. ಸರ್ ನೀವು ಶಾಮಿಲ್ ಆದ್ರೆ ಅದರಲ್ಲಿ ಏನಂದೆ? ನೀವು ಶಾಮಿಲ್ ಆದ್ರೆ ಪೊಲೀಸ್ ಎಲ್ಲ ತರಿಸ್ತೀನಿ ಅಂತ ಆ ಕಡೆ ಹೇಳ್ತಾರೆ. ಪೊಲೀಸ್ನವ್ರು ನ್ಯಾಯ ಕೊಡ್ಸಕ್ ಬಂದಿರೋದು, ನೀನ್ ಇಲ್ಲಿ ಕೇಳಕ್ ಬಂದಿರಲ್ಲ. ನಮ್ಮ ಮ್ಯಾಗ ಹೆಂಗ ಆರೋಪ ಮಾಡ್ತೀಯ ನೀನು? ಎಷ್ಟು ಜನ ಹೋಗಿ ಆ ಕಡೆ ಹೋಗಿದ್ದಾರೆ. ಹೆಂಗ ಆರೋಪ ಮಾಡ್ತೀಯ ನೀನು? ಸಾಕ್ಷಿ ಇಲ್ಲದೆ ನಮ್ಮ ಮ್ಯಾಗನೇ ಆರೋಪ ಮಾಡ್ತೀಯ ನೀನು? ನ್ಯಾಯ ಕೊಡ್ಸಕ್ ಬಂದಿದ್ವಿ, ತನಿಖೆ ಮಾಡಕ್ ನಿಮ್ ಕೈಯಲ್ಲಿ ಕೊಡ್ತಾ ಇಲ್ಲ ಸರ್ ನಾವು. ಆಯ್ತು, ಕೋರ್ಟಿಗೆ ಕೊಡು. ಆದ್ರೆ ನೀವು ನಮ್ಮ ಮ್ಯಾಗ ಹೆಂಗ ಆರೋಪ ಮಾಡಿದೆ ನೀನು? ಈ ತರ ನ್ಯಾಯ ಕೊಡಿಸ್ತೀನಿ ಅಂತ ಬಂದವರೆಲ್ಲ ಆ ಕಡೆ ಹೋಗಿ ಅವ್ರ ಕಥೆಯಲ್ಲಿ ಹೇಳ್ಬೇಡ. ಒಬ್ಬೊಬ್ಬನು ಒಂದೊಂದ್ ತರ ಇರ್ತಾರೆ. ಒಂದು ಊರಂದ್ಮೇಲೆ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಒಂದು ಆಫೀಸ್ ಅಂದ್ಮೇಲೆ ಹಿಂಗಿರ್ತಾರೆ, ಹೆಂಗಿರುತ್ತೆ. ಎಲ್ಲಾ ಪೊಲೀಸ್ನ ಕಳ್ರ ಅಂತ ಹೆಂಗ ಹೇಳ್ತೀಯಾ? ನೀವು ನ್ಯಾಯ ಕೊಡಿಸಿ ಸರ್, ನಾವು ಪೊಲೀಸ್ ಮೇಲೆ ನಂಬಿಕೆ ಇಲ್ಲ. ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಸರ್ಕಾರ ಮಾಡಿದ್ರೆ ನಮ್ಮ ತನಿಖೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ನೀವು ಹೋಗ್ಬಿಡಿ, ನಮ್ಮ ತನಿಖೆ ನಾವು ಮಾಡ್ಕೊಂತೀವಿ. ಅದು ಬಿಟ್ಟು ಆರೋಪ ಮಾಡಿದ್ರೆ ಅಷ್ಟೇ. ಆಮೇಲೆ ಏನಯ್ಯ ಹೆಂಗ ಆರೋಪ ಮಾಡ್ತೀನಿ? ಶಾಮಿಲ್ ಆಗಿದ್ರೆ ಏನ್ ಸಾಕ್ಷಿ ಇದೆಯಾ? ಒಬ್ರು ನೋಡ್ಕೊಂಡು ಆರೋಪ ಮಾಡ್ಬೇಕಾದ್ರೆ ಒಂದ್ ಇರ್ಬೇಕು ಸಾಕ್ಷಿ. ಸುಮ್ಮನೆ ನಮ್ಮ ಮ್ಯಾಗ ಅಪವಾದ ಮಾಡಿಬಿಡವಾ? ಪೊಲೀಸ್ನವ್ರು ಅಂದ್ರೆ ಏನು ತಿಳ್ಕೊಂಡಿದ್ಯಾ ನೀನು? ಎಲ್ಲ ಪೊಲೀಸ್ನವ್ರು ಒಂದೇ ತರ ತಿಳ್ಕೊಂಡಿದ್ಯಾ? ನಿನ್ನ ಹೋಗ ಆ ಕಡೆ. ನೋಡಿ, ಈ ತರ ಮಾಡಿದ್ರೆ ನೀವು ಜಗಳ ಆಡೋದ್ರಿಂದ ಏನು ಉಪಯೋಗ ಇಲ್ಲ. ಆಯ್ತು, ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ, ಇದನ್ನೆಲ್ಲ ತನಿಖೆ ಮಾಡಿ. ಸಾಧ್ಯ ಆದ್ರೆ ನೀವು ಸಹಕಾರ ಕೊಡಿ. ಎಷ್ಟು ದಿನ ಅಂತ ನಾವು ಮಾಡ್ತೀವಪ್ಪ, ನಮ್ಗೆ ಟೈಮ್ ಇದೆ, ಸರ್ಕಾರ ಕೊಟ್ಟಿದೆ, ನಮ್ಗೆ ಗೊತ್ತಿದೆ. ನೀವೆಲ್ಲ ಸಹಕಾರ ಕೊಡೋದು ನೋಡು ಮೊದಲು ಫಸ್ಟ್, ಆಮೇಲೆ ನೀನೆಲ್ಲ ಬಂದಂಗೆಲ್ಲ ಹೇಳ್ಬೇಡ. ನೀವು ಕೂಡ ಅಷ್ಟೇ. ಎಲ್ಲದಕ್ಕೂ ಇದು ಮಾಡ್ಬೇಕು, ಎಲ್ಲದಕ್ಕೂ ಸಹಕಾರ ಕೊಡಿ. ಇಲ್ಲ ಅಂದ್ರೆ ಸುಮ್ಮನಿರಿ. ಈಗ ನೋಡಿ, ಈಗ ನೀವು ಈ ತರ ಮಾಡಿದಾರ, ಆಯ್ತು, ನಾವೇನೋ ತನಿಖೆ ಮುಂದುವರಿಸ್ತೀವಿ. ನೀವೆಲ್ಲರೂ ನಮಗೆ ಸಹಕಾರ ಕೊಡ್ಬೇಕು. ಒಂದ್ ವೇಳೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ನೀವು ಈ ತನಿಖೆಗೆ ಅಡ್ಡಿಪಡಿಸಂಗಿಲ್ಲ. ಅಡ್ಡಿಪಡಿಸಿದ್ರೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ನೀವು ಆರಾಮಾಗಿ ಹೋಗಿ ನಾವು ಏನಾದ್ರು ಹೈಕೋರ್ಟಿಗೆ ನಾವು ಅದನ್ನ ಸಬ್ಮಿಟ್ ಮಾಡ್ತೀವಿ. ಈ ಊರಿನ ಸಾಮಾನ್ಯ ಜನರು ತಮ್ಮ ಊರಿನ ದೈವದ ಹೆಸರಿನ ಗೌರವ ಘನತೆಯನ್ನು ಕಳೆಯಬೇಡಿ ಎಂದು ಕೇಳುತ್ತಿದ್ದಾರೆ. ಹಾಗೆಯೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಎಂದು ಒತ್ತಾಯಿಸಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತಾ? ಅದಕ್ಕೆ ಕಾಲವೇ ಉತ್ತರಿಸಬೇಕು. ನ್ಯಾಯ ಎಲ್ಲಿದೆ?